ಭಾರಿ ಮಳೆಯಿಂದ ಕೊಡಗು, ಚಿಕ್ಕಮಗಳೂರು, ಹಾಸನ 3 ಜಿಲ್ಲೆಗಳಿಂದ 800 ರಿಂದ 1000 ಕೋಟಿ ಮೌಲ್ಯದ ಕಾಫಿ ಬೆಳೆ ನಷ್ಟವಾಗಿದೆ. ಕನಿಷ್ಠ ಪ್ರತಿ ಹೆಕ್ಟೇರ್ ಬೆಳೆಗೆ 50,000 ಪರಿಹಾರ ನೀಡಬೇಕು ಎಂದು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಮೋಹನ್ ಕುಮಾರ್ ಆಗ್ರಹಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲೆನಾಡು ಭಾಗದಲ್ಲಿ ಕಳೆದ ಅನೇಕ ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದ 60% ಕಾಫಿ ಬೆಳೆ ಹಾಳಾಗಿದ್ದು, ನಿರಂತರ ಮಳೆಯಿಂದ ಕಾಫಿ ನೆಲಕ್ಕೆ ಉದುರುವ ಜೊತೆಗೆ ಅತಿಯಾದ ಶೀತದಿಂದ ಕಾಫಿ ಬೆಳೆಗೆ ಗೊಂಚಲು ಕೊಳೆ ರೋಗ ಹರಡಿದೆ. ಇದರಿಂದ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಕೂಡಲೇ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಮಳೆಯಿಂದ ಕೇವಲ ಕಾಫಿ ಬೆಳೆ ಮಾತ್ರವಲ್ಲದೆ ತೋಟದಲ್ಲಿ ಬೆಳೆದಿರುವ ಕಾಳು ಮೆಣಸು ಹಾಗೂ ಬೃಹತ್ ಗಾತ್ರದ ಮರಗಳು ಕೂಡ ನೆಲಕ್ಕುರುಳಿವೆ. ಮಳೆಯಿಂದ ಕೇವಲ ಕಾಫಿ ಬೆಳೆ ಮಾತ್ರವಲ್ಲದೆ ತೋಟದಲ್ಲಿ ಬೆಳೆದಿರುವ ಕಾಳು ಮೆಣಸು ಹಾಗೂ ಬೃಹತ್ ಗಾತ್ರದ ಮರಗಳು ಕೂಡ ನೆಲಕ್ಕುರುಳಿವೆ. ಇದರಿಂದ ಬೆಳೆಗಾರರು ಎಲ್ಲಾ ರೀತಿಯಲ್ಲೂ ನಷ್ಟ ಅನುಭವಿಸಿದ್ದಾರೆ. ಭತ್ತ, ರಾಗಿ, ಜೋಳ ಸೇರಿದಂತೆ ಇತರ ಬೆಳೆಗಳಾದರೆ 6 ತಿಂಗಳಿಗೊಮ್ಮೆ ಬೆಳೆಗಳ ಬದಲಾವಣೆ ಆಗ್ತದೆ. ಆದರೆ ವಾಣಿಜ್ಯ ಬೆಳೆ ಆಗಿರುವ ಕಾಫಿ 30 ರಿಂದ 40 ವರ್ಷಗಳವರೆಗೆ ಆಧಾರವಾಗಿರುತ್ತದೆ. ಆದುದರಿಂದ ನಷ್ಟವಾಗಿರುವ ಬೆಳೆಗೆ ಸೂಕ್ತ ಪರಿಹಾರ ಒದಗಿಸುವ ಮೂಲಕ ಬೆಳೆಗಾರರಿಗೆ ನೆರವಾಗಬೇಕು ಎಂದರು. ಪ್ರಕೃತಿ ವಿಕೋಪದಿಂದ ನಷ್ಟ ಆಗಿದೆ, ಅದನ್ನ ಭರಿಸಲಿಕ್ಕೆ ಈಗ ಕೊಡ್ತಾ ಇರೋಂಥ ಪರಿಹಾರ ಸಾಕು, ಅದರ ಪ್ರಮಾಣ ಹೆಚ್ಚು ಮಾಡಬೇಕು. ಹಾಗೆ ಏನು 2 ಹೆಕ್ಟೇರ್ ಕೊಡ್ತಾ ಇದ್ದಾರೆ ಅದನ್ನ 10 ಹೆಕ್ಟೇರ್ ಕೊಡಬೇಕು. ಯಾಕಂತಂದ್ರೆ ಕಾಫಿ ಆಕ್ಟಲ್ಲೇ ಇದೆ, ಸಣ್ಣ ಬೆಳೆಗಾರ ಅಂದರೆ 10 ಹೆಕ್ಟೇರ್ ಅಂತ. ಹಾಗಾಗಿ ಸಣ್ಣ ಬೆಳೆಗಾರನ ಅವರು ಕಾಪಾಡಬೇಕು. 98% ಕಾಫಿ ಉದ್ಯಮದಲ್ಲಿ ಸಣ್ಣ ಬೆಳೆಗಾರರು ಇರುವುದು. ಹಾಗಾಗಿ ಸಣ್ಣ ಬೆಳೆಗಾರನ ಆದ್ಯತೆ ಮೇಲೆ ಅವರಿಗೆ ಈ ಒಂದು ಪರಿಹಾರನ ಕೊಡುವ ನಿಟ್ಟನ್ನು ಅವರು ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ತಮ್ಮ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಕೊಡ್ತಾ ಇರುವಂತ ಒಂದು ಪರಿಹಾರ ನಮಗೆ ಕೊಡ್ತಾ ಇದ್ದಾರೆ. ಕೃಷಿ ಬೆಳೆ ಏನಾಗುತ್ತೆ ಅಂದ್ರೆ ನೀವು 3 ತಿಂಗಳು 6 ತಿಂಗಳಿಗೆ ಬೇರೆ ಬೆಳೆಗಳನ್ನ ಬದಲಾವಣೆ ಮಾಡಬಹುದು. ಆದರೆ ವಾಣಿಜ್ಯ ಬೆಳೆಗಳನ್ನ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ಸತತವಾಗಿ 30-40 ವರ್ಷ ನಾವು ಅದೇ ಬೆಳೆಯನ್ನು ಬೆಳೀತಾ ಇರುವಾಗ ಈ ರೀತಿ ಒಂದು ನಮಗೆ ಬೆಳೆ ನಷ್ಟ ಆದಾಗ ಅದರದ ಪರಿಹಾರ ಏನು ಸರ್ಕಾರ ಕೊಡುತ್ತೆ ಅದು ಭಾರಿ ಕಿಂಚಿತ್ವಾದ. ಏನು ಈಗ ಒಂದು ನ್ಯಾಷನಲ್ ಪಾಲಿಸಿ NDRF ಸ್ಕೀಮಿಂದ ಅವರು ಹಿಂದೆ ಎಲ್ಲ ಕೊಟ್ಟಿದ್ದಾರೆ. 1 ಎಕರೆಗೆ 1 ಹೆಕ್ಟೇರ್ಗೆ 18,000 ರೂಪಾಯಿ ಕೊಡ್ತಾರೆ. ಅದು 2 ಹೆಕ್ಟೇರ್ ಮಾತ್ರ ಲಿಮಿಟ್ ಮಾಡಿರ್ತಾರೆ. 2 ಹೆಕ್ಟೇರಿಂದ 36,000 ರೂಪಾಯಿ ಬರುತ್ತೆ. ಹಾಗೆ ಹಿಂದೆ ರಾಜ್ಯ ಸರ್ಕಾರದ್ದು ಹೆಕ್ಟೇರ್ಗೆ 10,000 ರೂಪಾಯಿ, 2 ಹೆಕ್ಟೇರ್ ಕೊಟ್ಟು 20,000, ಒಟ್ಟಿಗೆ 56,000 ರೂಪಾಯಿ ಒಂದು 2 ಹೆಕ್ಟೇರ್ಗೆ ಒಬ್ಬ ರೈತರಿಗೆ ಸಿಕ್ಕಿದೆ. ಆದರೆ ಈ ಒಂದು ಪರಿಹಾರದಿಂದ ನಾವು ನಷ್ಟವಾದನ್ನ ತುಂಬಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಾವು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತೀವಿ, ಆ ಸಾಲವನ್ನು ತೀರಿಸಲಿಕ್ಕೆ ಆಗದರೆ ಇವತ್ತಿನ ದಿವಸ ಏನು ಸರ್ಫಾಸಿ ಆ್ಯಕ್ಟ್ ಅಂತೇಳಿ ಕಾಫಿ ಬೆಳೆಗೆ ಒಂದು ಆ್ಯಕ್ಟ್ ಅನ್ನು ತಂದಿದ್ದಾರೆ. ಆ್ಯಕ್ಟಿಂದ ಕೆಲವರು ಭೂಮಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.